ಈಗ ಗಣೇಶ್ ಪತ್ನಿ ಹೇಮಾ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಹೇಮಾ, ನಿಮ್ಗೇನು ಕೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಈಗ ನಿಮ್ಮ ಹಸ್ಬೆಂಡ್ ಜೊತೆಗೆ ಇವರು ಓಡ್ ಹೋಗಿದ್ರು ಅಂತೆಲ್ಲ ಸುದ್ದಿ ಇದೆ, ನಿಜಾನಾ ಇದು? ಏನಾಗ್ತಾ ಇತ್ತು? ಹಾಂ ಸರ್, ನಾನು ಮದುವೆ ಆಗಿ 15 ದಿವಸ ಆಯಿತು ಸರ್. ನನ್ನ ಗಂಡ ಮದುವೆಗೂ ಮುಂಚೆನೂ ನಮ್ಮ ಚಿಕ್ಕಮ್ಮನ ಜೊತೆ ಅಫೇರ್ ಇಟ್ಕೊಂಡಿದ್ದಾನೆ ಸರ್. ನಂಗೆ ಅವ್ರು ಫೋನ್ ಕೊಡ್ಸಿರ್ಲಿಲ್ಲ ಸರ್. ಮದುವೆ ಆಗೋ ತನಕನೂ ಫೋನ್ ಕೊಡ್ಸಿರ್ಲಿಲ್ಲ, ಮದುವೆ ಆದ್ಮೇಲೂ ಫೋನ್ ಕೊಡ್ಸಿರ್ಲಿಲ್ಲ ಸರ್. ಆದರೆ ನನ್ನ ಗಂಡ ತುಂಬ ನಂಗೆ ಟಾರ್ಚರ್ ಮಾಡ್ತಾ ಇದ್ದ ಸರ್. ಮದುವೆ ಆಗಿದಿಂದನೂ ಟಾರ್ಚರ್ ಮಾಡ್ತಾ ಇದ್ದ ಸರ್. ಯಾಕೆ ಹಿಂಗೆ ಟಾರ್ಚರ್ ಮಾಡ್ತಾನೆ ಅಂತ ನನಗೆ ಒಂದು ದಿವಸ ಜೋರಾಗಿ ಗೋಡೆಗೆಲ್ಲ ಹೊಡೆದು ಹಿಂಗೆಲ್ಲ ಮಾಡಿದೆ ಸರ್. ಅದಕ್ಕೆ ನಮ್ಮ ತಂದೆಗೆ ಹೇಳ್ತೀನಿ, ನೀನು ಫೋನ್ ಕೊಡು ಅಂತ ಕಸ್ಕೊಂಡೆ ಸರ್. ಇಲ್ಲ ಅಂದರೆ ಊರೊಳಗೆ ಹೋಗ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿದೆ ಸರ್. ಫೋನ್ ಇಸ್ಕೊಂಡಾಗ ನಮ್ಮ ಚಿಕ್ಕಮ್ಮ ಮೆಸೇಜ್ ಮಾಡೋದು ಬಂತು ಸರ್. ಅಶ್ಲೀಲ ಅದೆಲ್ಲ ವಿಡಿಯೋ ಎಲ್ಲ ನೋಡಿದೆ ಸರ್. ಈ ಥರ ಸಂಬಂಧ ಇರೋದಕ್ಕೇನು ನಮ್ಮ ಮಲ್ತಾಯಿ ನನಗೆ ಹಿಂಗೆ ಮದುವೆ ಮಾಡಿ ಕೊಟ್ಟು ನನಗೆ ಹಿಂಗೆ ಜೀವನ ಹಾಳು ಮಾಡಿದ್ದಾಳೆ ಸರ್. ನಮಗೆ ನ್ಯಾಯ ಕೊಡಿಸ್ರಿ ಸರ್. ಮದುವೆಗೂ ಮುಂಚೆನೂ ಒಂದು 15 ಲಕ್ಷದ ಮೇಲೆ ಸಾಲ ಮಾಡ್ಯಾಳೆ ಸರ್. ಅದು ನಮ್ಮ ಚಿಕ್ಕಮ್ಮ ಮತ್ತೆ ನನ್ನ ಯಜಮಾನ್ರು ನಮ್ಮ ಗಂಡನೇ ಹೋಗಿ ಸಾಲ ಇಸ್ಕೊಂಬಂದ್ಯಾರೆ ಸರ್. ಈಗ ಬಂದ್ಬಿಟ್ಟು ಸಾಲದವ್ರನ್ನ ಕರ್ಕೊಂಬಂದು ನಮ್ಮ ಚಿಕ್ಕಮ್ಮ ಮನೆ ಬೀಗ ಹಾಕ್ಸಿ 12 ಗಂಟೆ ನಮ್ಮನ್ನ ಮನೆಯಿಂದ ಹೊರಗೆ ಹಾಕ್ಯಾರೆ ಸರ್. ಊಟ ಇಲ್ಲ, ಏನಿಲ್ಲ, ಬೀದಿಯಲ್ಲಿ ನಿಂತಿದ್ದೀವಿ ಸರ್. ಹ್ಞೂ ಸರ್, ಯಾಕಂದ್ರೆ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದಾರೆ ಸರ್. ನಮ್ಮ ತಂದೆನ ನನಗೂ ಹಕ್ಕಿದೆ ಅಂತ ಹೊರಗೆ ಹಾಕಿದ್ದಾರೆ ಸರ್. ನಮ್ಮನ್ನ ಕೇಳಕ್ ಹೋದ್ರೆ ಪೊಲೀಸ್ ಸ್ಟೇಷನ್ ಅಲ್ಲೂ ಹೌದು ರಿಜಿಸ್ಟರ್ ಆಗಿದ್ದಾಳೆ, ಅವಳಿಗೂ ಇರೋ ಹಕ್ಕಿದೆ ಅಂತಾರೆ ಸರ್. ನ್ಯಾಯ ದೊರಕಿಸ್ಕೊಡ್ರಿ ಸರ್ ನಮಗೆ. ಇವಾಗ ನಿಮ್ಮ ತಂದೆ ಎಲ್ಲಿದ್ದಾರೆ? ನಮ್ಮ ತಂದೆ ಇದ್ದಾರೆ ಸರ್, ಹಾರ್ಟ್ ಪೇಷಂಟ್ ಸರ್ ಅವರು. ಮತ್ತೆ ಅವ್ರು ಹೇಳ್ತಾರೆ ಸರ್, ಬಚ್ಚಿಟ್ಟು ಬಂದೇಳೆ ಸರ್. ನಾವು ಪೊಲೀಸ್ ಸ್ಟೇಷನ್ ಅಲ್ಲಿ ಎಲ್ಲ ತೆಗ್ಸಿದೀವಿ. ನಮ್ ಚಿಕ್ಕಮ್ಮನೆ ಬಹಳ ಮೆಸೇಜ್ ಮಾಡಿರೋದು. 2 ವರ್ಷದಿಂದ ಅಫೇರ್ ಇಟ್ಕೊಂಡೇಳೆ ಸರ್. ನಾನು ಹಿರಿ ಹೆಂಡತಿ ಮಗಳು ಅಂತ ಮಲ್ತಾಯಿ ಬೇಕು ಅಂತ ನನಗೆ ಅವ್ನು ಮದುವೆ ಮಾಡ್ಕೊಟ್ಲು ಸರ್. ನನಗೆ ಬ್ಲ್ಯಾಕ್ ಮೇಲ್ ಮಾಡಿದ್ಲು, ನಿನ್ ತಂದೆಗೆ ಏನಾದ್ರು ಮಾಡ್ಬಿಡ್ತೀನಿ, ನೀನ್ ಅವನನ್ನೇ ಮದುವೆ ಮಾಡ್ಕೋಬೇಕು ಅಂದ್ಲು ಸರ್. ನಾನ್ ಮದುವೆ ಮಾಡ್ಕೊಂಡೆ ಸರ್. ತಗೊಂಬಂದು ಇಲ್ಲಿಗೆ ನಿಲ್ಸ್ಯಾರೆ ಸರ್. ನನಗೆ ನ್ಯಾಯ ದೊರಕಿಸ್ಕೊಡ್ರಿ ಸರ್. ಮದುವೆಗಿಂತ ಮುಂಚೆ ನಿಮ್ಗೆ ಈ ವಿಚಾರ ಗೊತ್ತಾಗಿದೆ ಅಂದಾಗ ನೀವು ಯಾರಿಗಾದ್ರೂ ಊರಿನ ಹಿರಿಯರಿಗೆ ಏನಾದ್ರು ಹೇಳ್ಬೋದಾಗಿತ್ತು ಸರ್? ಮದ್ವೆಗೂ ಮುಂಚೆ ಗೊತ್ತಿಲ್ಲ ಸರ್. ಮದ್ವೆ ಆದ್ಮೇಲೆ ಅವ್ನು ನನ್ನ ಕೈಯ ಫೋನ್ ಕೊಟ್ಟು ಕಂಡಿಡ್ದಿದ್ದು ಸರ್. 10 ಲಕ್ಷ ಖರ್ಚು ಮಾಡಿ ಚೌಟ್ರಿಲಿ ಫೋಟೋ ಶೂಟ್ ಮದ್ವೆ ಎಲ್ಲ ಮಾಡಿದಾರೆ ಸರ್. ನಮ್ ತಂದೆ ಅವನಿಗೆ ಬೈಕ್ ಕೊಡ್ಸಿದ್ರು, ಒಡವೆ ಮಾಡ್ಸಾಕಿದ್ರು ಸರ್. ನನಗೆ ಒಡವೆ ತಂದು ಕೊಡು, ಹಂಗ್ ಕೊಡು ಅಂತ ವರದಕ್ಷಿಣೆ ಕಿರುಕುಳನು ಕೊಡ್ತಾ ಇದ್ದ ಸರ್. ಬೇಕು ಅಂತ ಏನಾದ್ರು ತಗೊಂಡು ಹೊಡಿಯೋದು, ಜಗಳ ಮಾಡೋದು ಮಾಡ್ತಾ ಇದ್ದ ಸರ್. ನೀನ್ ಚೆನ್ನಾಗಿಲ್ಲ, ನೀನ್ ಹಂಗಿದ್ಯಾ ಅಂತ ಟಾರ್ಚರ್ ಮಾಡೋನು. ಅದಕ್ಕೆ ಸರ್ ಅನುಮಾನ ಬಂದು ನಾನು ಅವ್ನ ಫೋನ್ ಇಸ್ಕೊಂಡು ಚೆಕ್ ಮಾಡಿದಾಗ ಇದು ವಿಚಾರ ಎಲ್ಲ ಸಿಕ್ಕಾಕಂತು ಸರ್. ಅಶ್ಲೀಲವಾದ ವಿಡಿಯೋ ಎಲ್ಲ ರೆಕಾರ್ಡಿಂಗ್ ಎಲ್ಲ ನೋಡಿದೆ ಸರ್. ನನ್ನ ಗಂಡ ಕುತ್ತಿಗೆ ಚುಕ್ಕಿ ಆ ವಿಡಿಯೋನೆಲ್ಲ ಫೋನಲ್ಲಿ ಡಿಲೀಟ್ ಮಾಡ್ದೆ ಸರ್. 3 ಮಾತ್ರ ತಗೊಂಡು ತಂದೆ ಕಳಿಸ್ತಾ ಇದ್ದೆ. ನನಗೆ ಹೊಡೆದ್ಬಿಟ್ಟು ಅದನ್ನೆಲ್ಲ ಡಿಲೀಟ್ ಮಾಡಿದ್ದಾನೆ ಸರ್ ಅವ್ನ ಫೋನಲ್ಲಿ. ಈಗ ಈ ವಿಚಾರ ನಿಮಗೆ ಗೊತ್ತಾದ್ಮೇಲೆ ಅವರಿಬ್ರು ಓಡ್ ಹೋಗಿದ್ದ? ಹಾ ಸರ್, ನನಗೆ ಗೊತ್ತಾಗಿ ನನ್ನ ತಂದೆಗೆ ನಾನು ಕಳಿಸಿದ್ಮೇಲೆನೆ ಸರ್ ಅವ್ರು ಓಡೋಗಿದ್ದು ಸರ್. ಅದೇ ನಿಮ್ ಮಲ್ತಾಯಿ ಬಂದಿದ್ದಾರೆ ಅಂತ ಕೇಳ್ಪಟ್ಟಿದ್ದೀವಿ, ಬಂದಿದ್ದಾರಾ ಇಲ್ವಾ ಅವರು? ಹ್ಞೂ ಸರ್, ಬಂದ್ಯಾರೆ ಸರ್. ಆದ್ರೆ ಅವನನ್ನ ಎಲ್ಲೋ ಸೇಫ್ಟಿ ಮಾಡಿಟ್ಟು ದುಡ್ಡೆಲ್ಲ ಅವ್ನ ಕೈಯಾಗ ಕೊಟ್ಟಿಟ್ಟು ಫೋನ್ ಸ್ವಿಚ್ ಆಫ್ ಮಾಡಿಸಿ ಇವ್ರೊಬ್ಬರೇ ಬಂದು ನನಗೆ ಅಧಿಕಾರ ಇದೆ, ನನಗೆ ಮನೆ ಬೇಕು, ಮನೆ ಮಾರಿ ದುಡ್ಡು ಕೊಡ್ರಿ ಅಂತಾರೆ ಸರ್. ಮತ್ತೆ ತಗೊಂಡೋಗಕ್ಕೆ ಸರ್ ಅವನ ಹತ್ರ ಜೀವನ ಮಾಡಕ್ಕೆ ದುಡ್ಡು ತಗೊಂಡೋಗಕ್ಕೆ ಮನೆ ಮಾರ್ಕೊಡ್ರಿ, ನನಗೂ ಪಾಲಿದೆ, ಗಂಡಂದು ರಿಜಿಸ್ಟರ್ ಮ್ಯಾರೇಜ್ ಆಗಿದೆಯಾ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾಳೆ ಸರ್. ನಮ್ಮ ತಂದೆ ಹೊಡೆದೇ ಇಲ್ಲ, ಕೊಲೆ ಕೇಸ್ ಕೊಟ್ಟು ಬಂದ್ಯಾಳೆ ಸರ್. ಎಲ್ಲ ಅನ್ಯಾಯಕ್ಕೆ ಕಾಲ ಸರ್. ನಮಗೆ ಯಾರು ನ್ಯಾಯ ಕೊಡಿಸ್ತಿಲ್ಲ ಸರ್. ಪೊಲೀಸ್ ಸ್ಟೇಷನಿಗೆ ಹೋದ್ರೆ ಅವಳು ಕೊಲೆ ಕೇಸ್ ಕೊಟ್ಟಾಳೆ ಅಂತಾರೆ. ನನ್ನ ಜೀವನ ನೋಡ್ತಾ ಇಲ್ಲ ಸರ್. ನನಗೆ ನ್ಯಾಯ ಕೊಡ್ತೀರಿ ಸರ್. ಸಾಲಗಾರರೆಲ್ಲ ಕರ್ಕೊಂಡ್ಬಂದ್ ಜಗಳ ಸರ್. ಒಂದು 15 ದಿವಸದಿಂದ ಸಮಾಧಾನ ಮಾಡ್ಕೊಳ್ಳಿ ನೀವು. ಆದ್ರೆ ಈ ವಿಚಾರ ಈಗ ಇವರಿಬ್ರು ಓಡ್ ಹೋಗಿದ್ರು ಅಂದ್ರೆ ನಿಮ್ಗೆ ಹೋದ್ ದಿನಾನೇ ಗೊತ್ತಾಗ್ಬಿಡ್ತಾ ಅವ್ರು ಹೋಗಿದ್ದಾರೆ ಅಂತ? ಹೋಗಿದ್ದ ದಿವಸನೇ ಕಂಪ್ಲೇಂಟ್ ಕೊಟ್ಟಿದೀವಿ ಸರ್. ಮೇ 12ನೇ ತಾರೀಕಿಗೆ ನಮ್ಮ ತಂದೆ ಫೋನ್ ಮಾಡಿ ಮೇ 2ನೇ ತಾರೀಕು 12 ಗಂಟೆಗೆ ಸರ್. ನಾನು ಅಲ್ಲಿ ನನ್ನನ್ನ ಬಸ್ ಸ್ಟ್ಯಾಂಡ್ ನಿನ್ ತವ್ರ ಮನೆ ಕರ್ಕೊಂಡು ಹೋಗ್ತೀನಿ ಅಂತ ನನ್ನ ಗಂಡ ಕರ್ಕೊಂಡ್ ಬರ್ತಾನೆ ಸರ್. ಕರ್ಕೊಂಡ್ ಬಂದು ಏನಾದ್ರು ಮಾತಾಡೋಣ ಅಂತೇಳಿ ನೈಸ್ ಮಾಡಿ ಮಾತಾಡಿ ಕರ್ಕೊಂಡ್ ಬರ್ತಾನೆ ಸರ್. ನನ್ನ ತವ್ರ ಮನೆಗೆ ಕರ್ಕೊಂಡು ಹೋಗ್ತಿದ್ದಾನೆ ಅಂತ ನಾನು ನಂಬಿ ಬರ್ತೀನಿ ಸರ್. ಬಂದ್ರೆ ಚನ್ನಗಿರಿ ಬಸ್ ಸ್ಟ್ಯಾಂಡ್ ಅಲ್ಲಿ ವಾಶ್ರೂಮ್ಗೆ ಹೋಗ್ತೀನಿ ಅಂತ ಬೈಕ್ ನನ್ನನ್ನು ಮೊಬೈಲ್ ಎಲ್ಲ ಕೊಟ್ಬಿಟ್ಟು ಹೋಗ್ಬಿಡ್ತಾನೆ ಸರ್. ಅದೇ ಲಾಸ್ಟ್ ನೀವು ಅವನನ್ನ ನೋಡಿದ್ದು? ಹಾ ಸರ್. ನಂತರ 3 ಗಂಟೆ ತನಕ ಕಾಯ್ತೀನಿ ಸರ್. ಎಲ್ಲಾ ಕಡೆ ಹುಡುಕ್ತೀನಿ, ಮಾಡ್ತೀನಿ. ನಂತರ ಅಲ್ಲಿರೋ ಯಾರ್ದೋ ಪಕ್ಕದ ಅಂಗಡಿಲಿ ಹೋಗಿ ನನ್ನ ತಂದೆಗೆ ಫೋನ್ ಮಾಡ್ತೀನಿ ಸರ್.
ಫೋನ್ ನಮ್ಮ ತಂದೆ ಹೇಳ್ತಾರೆ ಇಲ್ಲೂನು ನಿಮ್ ಚಿಕ್ಕಮ್ಮನು ಒಡವೆ ಗಿಡವೆ ಎಲ್ಲ ತಗೊಂಡ್ ಹೋಗಿದ್ದಾಳಮ್ಮ, ನಾನು ತಲೆ ಮೇಲೆ ಕೈ ಹಿಡ್ಕೊಂಡು ಕೂತಿದ್ದೀನಿ, ನಾನು ಹುಡುಕ್ತಾ ಇದೀನಿ ಕಣಮ್ಮ ಅಂದಾಗ ಗೊತ್ತಾಗುತ್ತೆ ಸರ್ ಇಬ್ರು ಮಾತಾಡ್ಕೊಂಡು ಹೋಗಿದ್ದಾರೆ ಅಂತ. ಪೊಲೀಸ್ ಸ್ಟೇಷನ್ ಹೋಗಿ ಎಲ್ಲ ತೆಗಿಸ್ತೀವಿ ಸರ್, ಕಾಲ್ ಲಿಸ್ಟು ಅವ್ರಿಬ್ರು ಮಾತಾಡ್ಕೊಂಡು ಹೋಗಿರೋದು ಕಾಲ್ ಲಿಸ್ಟು ತೆಗೆಸ್ಕೊಡ್ತಾರೆ ಸರ್ ಪೊಲೀಸ್ ಸ್ಟೇಷನ್ ಅಲ್ಲಿ. ಮತ್ತು ಪೊಲೀಸ್ನವ್ರಿಗೆಲ್ಲ ಗೊತ್ತಾಗಿದೆಯಲ್ಲ, ಅವ್ರು ಯಾಕೆ ನಿಮಗೆ ಸಹಾಯ ಮಾಡ್ತಾ ಸರ್ ಇಲ್ಲ? ಈಗ ನಮ್ ಚಿಕ್ಕಮ್ಮ ಬಂದ್ಬಿಟ್ಟು ನಾನು ಮಾಡಿದ್ದು ನಿಜ, ನಾನು ಒಪ್ಕೊಂತೀನಿ, ನಾನು ಅಳಿಯನ್ ಇಟ್ಕೊಂಡಿದ್ ನಿಜ. ಆದ್ರೆ ಅವನನ್ನ ನಾನು ಶಿವಮೊಗ್ಗ ಬಸ್ ಸ್ಟ್ಯಾಂಡ್ ಅಲ್ಲಿ ನಮ್ಮ ಊರಿಂದ ಒಂದು 40 ಕಿಲೋಮೀಟರ್ ಸರ್, ಅಲ್ಲಿ ಹೋಗಿ ಅವನಿಗೆ ದುಡ್ಡು ಕೊಟ್ಟು ಕಳಿಸ್ತೆ, ನೀನೆಲ್ಲರೂ ಹೋಗು ನಾನೆಲ್ಲರೂ ಹೋಗ್ತೀನಿ ಅಂತ ಕಳಿಸ್ತೆ. ನನಗೂ ಇದಕ್ಕೂ ಸಂಬಂಧ ಇಲ್ಲ, ಅವ್ನು ಎಲ್ಲೋದಂತೂ ಗೊತ್ತಿಲ್ಲ ಅಂತ ಹೇಳ್ತಾರೆ ಸರ್. ಜೊತೆಗೆ ಹೋಗ್ಬಿಟ್ಟು ಸುಳ್ಳು ಹೇಳ್ತಾ ಇದ್ದಾರೆ ಸರ್. ಅವರೇ ಕಳ್ಸಿದ್ದಂತ ಅವನ್ನ? ಹಾ ಸರ್. ಅದು ನಿಮ್ಮ ಮುಂದೆ ಹೇಳಿರೋದು? ಹಾ ಅಲ್ಲಿ ಪೊಲೀಸ್ ಸ್ಟೇಷನ್ ಆಗಿ ಹೇಳಿದ್ದು ಸರ್. ಮತ್ ಪೊಲೀಸ್ನವ್ರಿಗೆ ಇನ್ನೇನ್ ಬೇಕಂತೆ ಸಾಕ್ಷಿ? ಸರ್ ಅವನನ್ನು ಕರೆಸ್ತಾ ಇಲ್ಲ ಸರ್, ಆದ್ರೆ ಏನ್ ಬೇಕು ಅಂತ ಗೊತ್ತಿಲ್ಲ ಸರ್. ಆದ್ರೆ ಸಾಲದ ಪರವಾಗಿಂದ ಅವರು ನಮಗ್ ರೆಸ್ಪಾನ್ಸೇ ಮಾಡ್ತಾ ಇಲ್ಲ ಸರ್. ಅವ್ರು ಯಾರು ನಮಗ್ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರ್. ಹೇಳಿ ಸಾಲದವ್ರಲ್ಲಿ ಹೋಗಿ ಕೂತಿರೋದಕ್ಕೆ ನನ್ನ ತಂದೆಗೆ ಹೆಣ್ಮಕ್ಳೆಲ್ಲ ಹಿಡ್ಕೊಂಡು ಹೊಡೀರಿ ಕೇಸ್ ಆಗ್ಲಿ ಅಂತ ಹೇಳ್ತಾರೆ ಸರ್. ಹಾರ್ಟ್ ಪೇಷಂಟ್ ರಾತ್ರಿ 12 ಗಂಟೆಗೆ ಹೊರಗೆ ಹಾಕಿದ್ದಾರೆ ಸರ್. ಎಲ್ಲ ಹೆಣ್ಮಕ್ಳು ನೀವು ಹೊಡೀರಿ ಅವ್ನ್ದೇನು ನಡೆಯಲ್ಲ ಅಂತಾರೆ ಸರ್. ಮೇಡಮ್, ನೀವು ನಮ್ಮ ಆಫೀಸಿಗೆ ಬನ್ನಿ, ನಿಮಗೆ ಖಂಡಿತ ನ್ಯಾಯ ದೊರಕಿಸ್ಕೊಡ್ತೀವಿ ನಾವು. ನಮ್ಮ ರಿಪೋರ್ಟರ್ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಅದಾದ ನಂತರ ನೀವು ಮಾತಾಡಿ ಅವ್ರ ಜೊತೆಗೆ. ಹಾಂ, ಸರಿ ಸರ್. ಓಕೆ ಅಮ್ಮ, ಥ್ಯಾಂಕ್ ಯು. ಧೈರ್ಯವಾಗಿರಿ, ನೀವು ಆರಾಮಾಗಿರಿ. ನಿಮ್ಮ ಜೊತೆಗೆ ನಮ್ಮ ಗ್ಯಾರಂಟಿ ನ್ಯೂಸ್ ಕೂಡ ಇದೆ. ಥ್ಯಾಂಕ್ ಯು ಸೋ ಮಚ್ ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಪಾಪ ಎಷ್ಟು ನೊಂದಿದ್ದಾರೆ ಅವರು, ಎಷ್ಟು ಅಳ್ತಾ ಇದ್ದಾರೆ. ಎಂತೆಂಥವ್ರು ಇರ್ತಾರೆ ನೋಡಿ. ಗಂಡ ಅಂದರೆ ಆ ಮಲ ತಾಯಿಗೂ ಮತ್ತು ಆತನಿಗೂ, ಈಕೆಯ ಗಣೇಶನಿಗೂ ಮೊದಲೇ ಸಂಬಂಧ ಇತ್ತಂತೆ, ಅಕ್ರಮ ಸಂಬಂಧ. ಇವರ ಸಂಬಂಧದ ಬಗ್ಗೆ ಯಾರಿಗೂ ಗೊತ್ತಾಗೋದು ಬೇಡ ಅಂತ ಹೇಳಿ ಮಗಳಿಗೆ ಆತನನ್ನು ಮದುವೆ ಮಾಡಿಕೊಟ್ಬಿಟ್ಟಿದ್ದಾಳೆ ಅತ್ತೆ, ಆ ಮಲತಾಯಿ. ಎಂಥ ವಿಷ ಸರ್ಪಾರಿ ಅದು. ಅಸಹ್ಯ ಅನ್ನಿಸ್ತಾ ಇದೆ. ಇಂಥ ತಾಯಂದ್ರೆಲ್ಲ ಇದ್ದಾರೆ ಭೂಮಿ ಮೇಲೆ. ಯಾರೋ ಹೆತ್ತ ಮಗಳಿಗೆ ಇಷ್ಟೆಲ್ಲ ಕಷ್ಟ ಕೊಡಬೇಕಾ? ತಂದೆಗೆ ನಾನು ಫೋನ್ ಮಾಡ್ತೀನಿ, ಹೀಗೆ ಬಸ್ ಸ್ಟ್ಯಾಂಡಲ್ಲಿ ನಾನು ಬಿಟ್ಟು ಹೋಗಿದ್ದಾನೆ ಅಂತ. ನನ್ನನ್ನು ನನ್ನ ಗಂಡ ಬಿಟ್ಟು ಹೋಗಿದ್ದ 12 ಗಂಟೆಗೆ ಮಧ್ಯಾಹ್ನ. ನಾನು 3 ಗಂಟೆಗೆ ನನ್ನ ತಂದೆಗೆ ಫೋನ್ ಮಾಡ್ತೀನಿ, ಕಾದು ನೋಡಿ ನನ್ನ ಗಂಡ ಬಂದಿಲ್ಲ ಅಂತ. ನಂತರ ನನ್ನ ತಂದೆ ಹೇಳ್ತಾರೆ, ಇಲ್ಲಿಂದ ನನ್ನ ಹೆಂಡ್ತಿನೂ ಓಡೋಗಿದ್ದಾಳೆ, ನಿಮ್ಮ ಚಿಕ್ಕಮ್ಮನೂ ಒಡವೆ ಮನೇಲಿರೋ ದುಡ್ಡು ಎಲ್ಲ ಬಾಸ್ಕೊಂಡು ಓಡೋಗಿದ್ದಾಳೆ, ಇಬ್ಬರು ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ. ನಾನು ನನ್ನ ತಂದೆನೂ ಹೋಗಿ ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ದೂರನ್ನು ಸಲ್ಲಿಸಿದ್ದೀವಿ, ನನ್ನ ಗಂಡ ಕಾಣೆಯಾಗಿದ್ದಾರೆ ಅಂತ. ಇದುವರೆಗೂ 2 ತಿಂಗಳಾದ್ರೂ ಅವ್ರು ಹುಡುಕಿ ಕೊಟ್ಟಿಲ್ಲ ನನ್ನ ಗಂಡನ. ನಾನು ಇದುವರೆಗೂ ಅವರು ಏನಾಗಿದೆ ಅಂತಲೂ ಇದನ್ನು ತಗೊಂಡಿಲ್ಲ, ಎಂಕ್ವೈರಿ ಮಾಡಿಲ್ಲ. ಸೊ ನಾನು ಈಗ ಮೀಡಿಯಾ ಮುಂದೆ ಬಂದಿದ್ದೀನಿ. ಏನು ಅಂದರೆ, ಈಗ ನಮ್ಮ ಚಿಕ್ಕಮ್ಮ ಬಂದಿದ್ದಾಳೆ, ಸಾಲನ ಮದುವೆಗೂ ಮುಂಚೆನೂ ಎಷ್ಟೋ ಲಕ್ಷ ಸಾಲ ಅವನು ಮತ್ತು ನಮ್ಮ ಚಿಕ್ಕಮ್ಮ ಮಾಡಿರೋ ಸಾಲನ ನಾವು ಒತ್ಕೊಳ್ರಿ ಅಂತ ಹೇಳ್ಬಿಟ್ಟು ನಮ್ಮ ರಾತ್ರಿ 12 ಗಂಟೆಗೆ ಹೊರಗೆ ಹಾಕಿದ್ದಾರೆ ಸರ್. ನಾವು ಒಂದು ಊಟ ಇಲ್ಲ, 3 ದಿವಸದಿಂದ ಅಲಿತಾ ಇದ್ದೀವಿ ಸ್ಟೇಷನ್ ಕಚೇರಿ ಅಂತ. ನನ್ನ ತಂದೆಗೆ ಹುಷಾರಿಲ್ಲ, ನಮ್ಮನ್ನು ಕರ್ಕೊಂಬಂದು ಬೀದಿಲಿ ಬಿಟ್ಟಾರೆ ಸರ್. ರಾತ್ರಿ ಎಲ್ಲ ಚಳಿಲಿ ಮಳೆಯಲ್ಲಿ ನಿಂತ್ಕೊಂಡಿದ್ದೀವಿ ಸರ್. ದಯಮಾಡಿ ನನಗೆ ನ್ಯಾಯ ಒದಗಿಸ್ಕೊಡಿ. ನನ್ನ ತಂದೆನೂ ಸಾಲ ಮಾಡಿ ನಮ್ಮ ಮದುವೆ ಮಾಡಿದ್ದಾರೆ ಸರ್. ನಮಗೆ ನ್ಯಾಯನೇ ಇಲ್ಲ, ಯಾರೂ ನಮಗೆ ನ್ಯಾಯ ಕೊಡಿಸ್ತಿಲ್ಲ ಸರ್. ಪೊಲೀಸ್ನವ್ರು ಒಬ್ಬರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸರ್. ಎಸ್, ನೋಡಿ, ಗಮನಿಸ್ತಾ ಇದ್ದೀವಿ. ಅವರು ಈ ವಿಚಾರ ಎಲ್ಲ ಗೊತ್ತಾದ ನಂತರ ಶಾಕ್ ಒಳಗಾಗ್ಬಿಟ್ಟಿದ್ದಾರೆ. ಅಂದರೆ ಆ ಗಂಡ ಅವರನ್ನು ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡಿದ್ದಾನೆ, ಆಕೆಯ ಪತ್ನಿಯನ್ನು ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾನೆ. ಯಾಕೆ ಹಿಂಗೆ ಮಾಡ್ತಾ ಇದೆಯಾ ಅಂತ ಕೇಳಿದ್ದಕ್ಕೆ ಹೊಡೆಯೋದು, ಬಡಿಯೋದು, ಬಹಳ ಭಯಂಕರವಾಗಿ ಟಾರ್ಚರ್ ಕೊಟ್ಟಿದ್ದಾನೆ ಆ ಹುಡುಗಿಗೆ. ಅದಾದ ನಂತರ ಆತನ ಮೊಬೈಲ್ನ ಕಸ್ಕೊಂಡು ಆಕೆ ಮೊಬೈಲ್ನಲ್ಲಿ ಚೆಕ್ ಮಾಡಿದಾಗ ಅವರಿಬ್ಬರ ಅಶ್ಲೀಲ ಮಾತುಕತೆಗಳು, ವಿಡಿಯೋಗಳು ಎಲ್ಲ ನೋಡಿಬಿಟ್ಟಿದ್ದಾಳೆ ಆಕೆ. ಯಾಕೆ ಹಿಂಗೆ ಮಾಡಿದೆಯಾ ಅಂತ ಕೇಳಿದಾಗ ಆಕೆಯನ್ನು ಹೊಡೆದಿದ್ದಾನೆ ಆತ. ಅದಾದ ನಂತರ ಸಮಾಧಾನ ಮಾಡಿಕೊಂಡು, ಇಲ್ಲ ನಿನ್ನನ್ನು ತವ್ರ ಮನೆಗೆ ಬಿಟ್ಟು ಬರ್ತೀನಿ, ಬಾ 1-2 ದಿನ ಆರಾಮಾಗಿದ್ದು ಬಾ ಅಂತ ಹೇಳಿ ಕರ್ಕೊಂಡು ಹೋಗಿ ಬಸ್ ಸ್ಟ್ಯಾಂಡ್ನಲ್ಲೇ ಬೈಕು ಮತ್ತು ಈಕೆಯನ್ನು ಒಂದು ಕಡೆ ನಿಲ್ಲಿಸಿ ಆತ ಎಸ್ಕೇಪ್ ಆಗಿಬಿಟ್ಟಿದ್ದಾನೆ. ಅದಾದ ನಂತರ ಈ ಮಲತಾಯಿ ಏನಿದ್ದಾಳಲ್ಲ, ಈಕೆಯೂ ಕೂಡ ಆತನ ಜೊತೆಗೆ ಪರಾರಿಯಾಗಿದ್ದಾಳೆ. ಎಲ್ಲ ಬಂಗಾರದ ಒಡವೆಯನ್ನು ತಗೊಂಡು, ಹಣ ತಗೊಂಡು ಆತನ ಕೈಲಿ ಕೊಟ್ಟು ಕಳಿಸಿದ್ದಾಳೆ ಅನ್ನೋದು ಕೂಡ ಮಾಹಿತಿ. ಈಗ ಆ ಸಂತ್ರಸ್ತ ಯುವತಿ ಮಾಡ್ತಾ ಇರುವಂಥದ್ದು ಆರೋಪವನ್ನು